ನಮ್ಮ ಕಟ್ಟಾಜಿಯವರು ಅಷ್ಟು ಗಲ್ಲೂರಿನ ಎಂತ ಉಪಹಾರ ಮಾಡಿಸಿ ಬಿಡ. ಇವತ್ತು ಮುಳಬಾಗಿಲು ಕುಡುಮಲೈ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣೇಶನ ದರ್ಶನವನ್ನು ಪಡೆದು ಇಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳುತ್ತೀವಿ. ಇಂದು ವಸತಿ ಮಾಡಿ ಮೈಸೂರಲ್ಲಿ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ನಾಡಿನ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಮೊದಲಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಜನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀವಿ. ಇನ್ನು ಎರಡನೇದು, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ 1 ವರ್ಷ ಆಯಿತು. ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಬೆಂಗಳೂರಿಂದ ಮೈಸೂರುವರೆಗೂ ಮೂಡಗನ ಪಾದಯಾತ್ರೆ ಮಾಡಿ ವಾಲ್ಮೀಕಿ ನಿಗಮದ ಹಗರಣ ವಿಧಾನಸಭೆ ಒಳಗೆ ಹೊರಗೆ ಹೋರಾಟವನ್ನು ಮಾಡಿ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಬಯಲಿಗೆಳ್ತಾರೆ. ನಾವೆಲ್ಲ ಒಟ್ಟಾಗಿ ಇವತ್ತೇನು ರಾಜ್ಯದ ಅಧ್ಯಕ್ಷರು ಸದಸ್ಯತ್ವವನ್ನು ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬ ಇದು ಉದ್ದೇಶ. ಏನು ಮೊನ್ನೆ ನಡೆದಂಥ 3 ಉಪಚುನಾವಣೆಗಳಲ್ಲಿ ಸೋಲಾಗಿದೆ, ಹೀನಾಯ ಅಲ್ಲ. ಆ ಸೋಲಿಗೆ ಕಾರಣ ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಎಂದು ದುರ್ಬಳಕೆ ಮಾಡಿಕೊಂಡು 3 ಉಪಚುನಾವಣೆ ಗೆದ್ದು ಬೀಗ್ತಾರೆ. ಇದ್ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ಜನಾದೇಶ ಅಲ್ಲ. ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸ್ವಲ್ಪ ನೋವಾಗಿದೆ, ಆತ್ಮಸ್ಥೈರ್ಯ ತುಂಬಕ್ಕೆ. ಕಳೆದ ವರ್ಷ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಬಿಜೆಪಿ 17 ಲೋಕಸಭೆ ವಿಜಯೇಂದ್ರ ಅಧ್ಯಕ್ಷ ಆದಮೇಲೆ ಮತ್ತು ಪ್ರತಿಪಕ್ಷ ನಾಯಕರಲ್ಲಿ ಎಲ್ಲರ ಸಂಘಟನೆ ಬಲನೂ ಇದೆ. 17 ಸ್ಥಾನಗಳಲ್ಲಿ ಗೆದ್ವಿ. 2 JDS NDA 19 ಸ್ಥಾನ ಗೆದ್ವಿ. ಕಾಂಗ್ರೆಸ್ ಅಧಿಕಾರದಾಗಿದ್ದ ಅವತ್ತಾಗಿ ಗೆಲ್ಲಕ್ಕಾಗಿಲ್ಲ. ಇದ್ಯಾವುದು ಮಾನದಂಡ ಅಲ್ಲ. 2013ರಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ 2 ಕಡೆ ಗೆದ್ದು, ನಾವು 2018ರಲ್ಲಿ ಗೆದ್ದು. ಯಾವುದು ಮಾನದಂಡ ಅಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು, ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ. ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ಇವೆಲ್ಲವೂ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನೇರವಾಗಿ ಗೆದ್ದಿವಿ. ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಮತ್ತು ಇವತ್ತೇನಾಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನ ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಪಾದಯಾತ್ರೆಗಳು, ಸೈಕಲ್ ತುಳಿದು, ಸ್ಕೂಟರ್ ಓಡಿಸಿ, CKR 45 ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ, ಅಂಬಾಸಿಡರ್ ಕಾರ್. ಅದರಲ್ಲಿ ಪ್ರವಾಸವನ್ನು ಮಾಡಿ ಅವ್ರ ಜೊತೆ ಅನಂತಕುಮಾರ್ ಇದ್ರು, DV ಶಿವಪ್ತರ್ ಇದ್ರು, ಡಾಕ್ಟರ್ ತಂಗ ಇದ್ರು, VS ಆಚಾರ್ಯ ಇದ್ರು, ರಾಮಚಂದ್ರಗೌಡರು ಇದ್ರು, DS ಶಂಕರಮೂರ್ತಿಯವರು ಮತ್ತು ಮಲ್ಲಿಕಾರ್ಜುನ, DV ಶಿವಪ್ತರು. ನಾವು ಎತ್ತಿಸ್ಬೇಕು, ಅವರೆಲ್ಲ ನೆನ್ಪಡ್ಕೊಳ್ಬೇಕಾದ್ರೆ ಸಂಘ ಪರಿವಾರದಿಂದಲೇ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರು. ಕೆಲವರು ಇವತ್ತಿಲ್ಲ. ಈಶ್ವರಪ್ಪನವರು ಸಹ ಅಂದಿದ್ರು, ಇವತ್ತು ನಮ್ಮ ಜೊತೆಗಿಲ್ಲ. ಆದ್ರೆ ಯಾರು ಮಧ್ಯದಲ್ಲಿ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಟಿ ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಗೋಮುಖ ವ್ಯಾಘ್ರ. ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದಗೌಡರ ಬಗ್ಗೆ ಬಹಳ ಗೌರವ ಮಾತಾಡಿದರೆ ನಾವು Ashwavega English News. Coming soon. Your channel, your voice, your trust.